ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. UGCET 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಇಲ್ಲಿ ಲಿಂಕ್ ಆದರೆ ಡಿಆಕ್ಟಿವೇಟ್ ಆಗಿದೆ. ಲಿಂಕನ್ನು KEA ಕಡೆಯಿಂದ ರಿಮೂವ್ ಮಾಡಿದ್ದಾರೆ. ಯಾಕೆ ರಿಮೂವ್ ಮಾಡಿದ್ದಾರೆ, ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ಕೋತಿದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. KCET 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ನೆನ್ನೆ ಆದರೆ ಆಕ್ಟಿವೇಟ್ ಮಾಡಿದ್ರು. ಲಿಂಕನ್ನು ಆಕ್ಟಿವೇಟ್ ಮಾಡಿದಾಗಲಿಂದನೂ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಆದರೆ ಡೌನ್ಲೋಡ್ ಮಾಡ್ಕೊಂಡ್ರು ಆ್ಯಂಡ್ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಆದರೆ ಪೆಂಡಿಂಗಲ್ಲೇ ಇದ್ರು. ಯಾಕೆ ಅಂತಂದರೆ ಸರ್ವರ್ ಎರರ್ ಅಂತ ಬರ್ತಿತ್ತು. ಮಾರ್ನಿಂಗು ಬೆಳಗ್ಗೆ ಒಂದು 10 ಗಂಟೆವರೆಗೂ ಸಹ ಆ ಒಂದು ಲಿಂಕು ಆ್ಯಕ್ಟಿವ್ ಅಲ್ಲೇ ಇತ್ತು. ಬಟ್ 10 ಗಂಟೆ ಆಗಿದ್ದ ಆದಮೇಲೆ KEA ಕಡೆಯಿಂದ ಆ ಒಂದು ಲಿಂಕನ್ನು ರಿಮೂವ್ ಮಾಡಿದ್ದಾರೆ. ಯಾಕಂತ ಅಂದರೆ ಈಗಾಗಲೇ ಸಹ KEA ಕಡೆಗೆ ಸಾಕಷ್ಟು ಕಂಪ್ಲೇಂಟ್ಸ್ ಆದರೆ ಹೋಗಿದ್ದಾವೆ. ಏನಂತ ಅಂದರೆ ಸರ್, ನೀವೇನೊಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಆಕ್ಟಿವೇಟ್ ಮಾಡಿದ್ದೀರಾ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಇಲ್ಲಿ ಯಾವುದೇ ಒಂದು ರೀತಿಯ ವೆರಿಫಿಕೇಷನ್ ಸ್ಲಿಪ್ ಆದರೆ ಬರ್ತಿಲ್ಲ ಸರ್, ಸರ್ವರ್ ಎರರ್ ಬರ್ತಿದೆ ಅಂತ ಇಲ್ಲಿ ಸಾಕಷ್ಟು ಕಂಪ್ಲೇಂಟ್ಸ್ ಅನ್ನಾದರೆ ಸ್ಟೂಡೆಂಟ್ಸು ಹೆಲ್ಪ್ಲೈನ್ ಮೂಲಕ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ KEA ಏನು ಮಾಡಿದೆ ಅಂತ ಅಂದರೆ ಈಗ ನೆನ್ನೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಏನೊಂದು ಲಿಂಕನ್ನಾದರೆ ಆಕ್ಟಿವೇಟ್ ಮಾಡಿದ್ರು. ಆ ಒಂದು ಲಿಂಕಲ್ಲಿ ಕೆಲವೊಂದಿಷ್ಟು ಬಗ್ಸ್ ಆದರೆ ಇದಾವೆ ಅನಿಸುತ್ತೆ. ಅದನ್ನೆಲ್ಲಾನು ಸಹ ರಿಮೂವ್ ಮಾಡಿ ಅದೆಲ್ಲಾನು ಸಹ ಫಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಲಿಂಕನ್ನು ಆದರೆ ಅತಿ ಶೀಘ್ರದಲ್ಲಾದರೆ ಆಕ್ಟಿವೇಟ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಯಾರೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು KEA ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಲಿಂಕ್ ಆದರೆ ಕಾಣಿಸಿಲ್ಲ ಅಂತ ಅಂದರೆ ಸ್ಟೂಡೆಂಟ್ಸ್ ಯಾರೂ ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ರಿಮೂವ್ ಮಾಡಿದ್ದಾರೆ ಅಂತ ಅಂದರೆ ಈಗಾಗಲೇ ಈ ಒಂದು ಲಿಂಕ್ ಏನು ಆಕ್ಟಿವೇಟ್ ಮಾಡಿದ್ರು ನೆನ್ನೆ, ಆ ಒಂದು ಲಿಂಕಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ, ಸರ್ವರ್ ಎರರ್ ಅಂತ ಬರ್ತಿದೆ. ಈಗ ನೆನ್ನೆ ಏನೊಂದು ಲಿಂಕನ್ನು ಆಕ್ಟಿವೇಟ್ ಮಾಡಿದ್ರು ಆ ಒಂದು ಲಿಂಕಲ್ಲಿ ಕೆಲವೊಂದಿಷ್ಟು ಬಗ್ಸ್ ಇತ್ತು ಅಂತ ಅನಿಸುತ್ತೆ. ಅದನ್ನೆಲ್ಲಾನು ಸಹ ಸಾಲ್ವ್ ಮಾಡೋದಕ್ಕೆ ಲಿಂಕನ್ನು ಆದರೆ ರಿಮೂವ್ ಮಾಡಿದರೆ ಮತ್ತೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ನಿಮಗೆ ಮತ್ತೆ ಲಿಂಕನ್ನು ಆಕ್ಟಿವೇಟ್ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಏನು ಮಾಡಬೇಕು ಸರ್ ಅಂತ ಕೇಳ್ತಿದ್ರು. ನೀವು ಏನೂ ಸಹ ಮಾಡಬೇಡಿ, ಇನ್ನು ಸ್ವಲ್ಪ ಒಂದಿಷ್ಟು ಅವರ್ಸ್ಗಳ ಕಾಲ ವೆಯ್ಟ್ ಮಾಡಿ. ಅಂದರೆ ನಿಮಗೆ ಇವತ್ತು ಈವ್ನಿಂಗ್ ಒಳಗಡೆ ಲಿಂಕನ್ನು ಆದರೆ ಆಕ್ಟಿವೇಟ್ ಮಾಡ್ತಾರೆ. ಆಕ್ಟಿವೇಟ್ ಮಾಡಿದ್ದಾದ್ಮೇಲೆ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಜೊತೆಗೆ ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ ಸರ್, ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಸ್ಗೆ ಏನಾದರೂ ಒಂದಿಷ್ಟು ಚೇಂಜಸ್ ಇರುತ್ತಾ ಅಂತಂದರೆ ಖಂಡಿತವಾಗ್ಲೂ ಯಾವುದೇ ಒಂದು ರೀತಿಯ ಚೇಂಜಸ್ ಆದರೆ ಇರೋದಿಲ್ಲ. ನೀವು ಮತ್ತೆ ಹೊಸದಾಗಿ ಲಿಂಕನ್ನು ಆಕ್ಟಿವೇಟ್ ಮಾಡ್ತಾರಲ್ವ, ಆಗೋಗ್ಬಿಟ್ಟು ಡೌನ್ಲೋಡ್ ಮಾಡೋದಕ್ಕೆ ಹೋದ್ರೂ ಸಹ ಲಾಸ್ಟ್ ವೆರಿಫಿಕೇಷನ್ ಸ್ಲಿಪ್ ಏನಿತ್ತು ನಿಮಗೆ ಅದೇ ರೀತಿಯಲ್ಲಿ ಇರುತ್ತೆ. ಯಾಕೆ ರಿಮೂವ್ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ಸರ್ವರ್ ಎರರ್ ಬರ್ತಿತ್ತು. ಆ ಲಿಂಕಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು, ಅದನ್ನೆಲ್ಲನೂ ಸಹ ಸಾಲ್ವ್ ಮಾಡಿ KEA ಕಡೆಯಿಂದ ಆದರೆ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ನೆಕ್ಸ್ಟ್ ನಾನು ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ಏನೆಲ್ಲ ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕು, ಮುಂದೆ ಏನಿರುತ್ತೆ ಏನೋ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಾದರೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೋಟಿಫಿಕೇಶನ್ ಆದರೆ ಆನ್ ಮಾಡ್ಕೊಂಡಿರಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.